ಇದು ಐಪಿಎಲ್ ಧಮಾಕ. ನಾನು ಅವಿನಾಶ್ ಶಿವನ್. ಐಪಿಎಲ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಈ ಟಾಪ್ 4 ಯಾರು ಅಥವಾ ಕ್ವಾಲಿಫೈ ಆಗಿರುವಂತಹ 4 ಯಾರು ಅಂತ ನಿಮಗೆಲ್ಲ ಕೂಡ ಗೊತ್ತಿದೆ ಈಗ. ಆದ್ರೆ ಈಗ ನಿನ್ನೆ ಒಂದು ರಿಸಲ್ಟ್ ಆದ್ಮೇಲೆ ಇನ್ನಷ್ಟು ಮಜಾ ಆಗಿದೆ ಇದು. ಯಾಕಂದ್ರೆ GT ಅನಿಸ್ತಾ ಇತ್ತು ಅವ್ರು ಆಡ್ದಿದ್ದಂಥ ರೀತಿ ಕಳೆದ ಒಂದಷ್ಟು ಮ್ಯಾಚ್ಗಳಲ್ಲಿ ಅಥವಾ ಆರಂಭದಿಂದ ಅವರೇ ಟಾಪ್ 1 ಆಗಿ ಉಳ್ಕೋತಾರೆ ಅಂತ. ಆದ್ರೆ ನಿನ್ನೆಯ ಒಂದು ಫಲಿತಾಂಶ ಇದೆಯಲ್ಲ, ಈಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಿದೆ ಈ ಒಂದು ಪಾಯಿಂಟ್ ಟೇಬಲ್ ಅನ್ನ. ಟಾಪ್ 4 ಅಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕ್ವಾಲಿಫೈ ಆಗಿರೋದು GT, RCB, ಪಂಜಾಬ್, ಮುಂಬೈ ಇಂಡಿಯನ್ಸ್. ಆದ್ರೆ ಈಗ GT ನೆನ್ನೆ ಮ್ಯಾಚ್ ಅನ್ನ ಸೋಲೋ ಮೂಲಕ 13 ಮ್ಯಾಚ್ ಅಲ್ಲಿ 9 ಗೆದ್ದು 18 ಪಾಯಿಂಟ್ ಅವರದು ಪ್ಲಸ್ 0.602 ಅವರ ರನ್ ರೇಟ್ ಇದೆ, ನೆಟ್ ರನ್ ರೇಟ್. ನಿನ್ನೆಯ ಸೋಲಿನಿಂದ ಏನಾಗಿದೆ ಅಂತಂದ್ರೆ ಈಗ ಟಾಪ್ 1 ಬರೋದಕ್ಕೆ ಈಗ 4 ಟೀಮ್ಗೂ ಕೂಡ ಅವಕಾಶ ಸಿಕ್ಕಿದೆ. ಅಂದ್ರೆ GT ಜೊತೆಗೆ RCB, ಮುಂಬೈ, PBKS ಈ 3 ಟೀಮ್ಗೂ ಕೂಡ ಈಗ ಅವಕಾಶ ಸಿಕ್ಕ ಹಾಗಾಗಿದೆ. RCB ಹೇಗೋ ಅವಕಾಶ ಇತ್ತು ಬಿಡಿ, ಯಾಕಂದ್ರೆ ಅವ್ರದ್ದು ಇನ್ನೂ 2 ಮ್ಯಾಚ್ ಇದೆ, 17 ಪಾಯಿಂಟ್ ಇದೆ. ಪಂಜಾಬ್ಗೂ ಕೂಡ ಅವಕಾಶ ಇತ್ತು ಈ ಟಾಪ್ 2 ಒಳಗಡೆ ಇರೋದಕ್ಕೆ. ಆದ್ರೆ ಈಗ ನಿನ್ನೆ ಬಹಳ ಖುಷಿ ಆಗಿರೋದು ಯಾರಿಗೆ ಅಂತಂದ್ರೆ ನಮಗೂ ಕೂಡ RCBಗೂ ಕೂಡ ಖುಷಿನೇ, ಯಾಕಂದ್ರೆ ಅವರು ಸೋತಿರೋದು 18ರಲ್ಲಿ ಇದ್ದಾರೆ ಅಂತ. ಆದ್ರೆ ಮುಂಬೈಗೆ ಒಂದು ಅವಕಾಶ ಸಿಕ್ಕಿದೆ ಈಗ ಟಾಪ್ 1 ಹೋಗೋದಕ್ಕೆ, ಯಾಕಂದ್ರೆ 13 ಮ್ಯಾಚಲ್ಲಿ ಅವ್ರಿಗೂ ಕೂಡ 16 ಪಾಯಿಂಟ್ ಇದೆ. ಬಟ್ 4 ಟೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ಪ್ಲಸ್ 1.292 ಇದು ಮುಂಬೈ ಟೀಮ್ನ ನೆಟ್ ರನ್ ರೇಟ್. ಇದು ಬಹಳ ಮುಖ್ಯ ಆಗುತ್ತೆ. ಕೊನೆಯ ಮ್ಯಾಚ್ ಇರೋದು ಅವರಿಗೆ ಪಂಜಾಬ್ ಮೇಲೆ. ಇನ್ ಕೇಸ್ ಅವರು ಪಂಜಾಬನ್ನು ಸೋಲಿಸಿದ್ರು ಅಂತ ಇಟ್ಕೊಳ್ಳಿ, ಅವರ ಪಾಯಿಂಟ್ ಬಂದು 20 ಆಗುತ್ತೆ, 18 ಆಗುತ್ತೆ, 18 ಆದರೂ ಕೂಡ ಅವರು ಆಲ್ಮೋಸ್ಟ್ GT ಹತ್ರನೇ ಬರ್ತಾರೆ. GT ಏನಾದರೂ ಕೊನೆಯ ಮ್ಯಾಚನ್ನು CSK ವಿರುದ್ಧ ಸೋತಾರೆ, ಆಗ ಮುಂಬೈಗೆ ಒಂದು ಗೋಲ್ಡನ್ ಚಾನ್ಸ್ ಟಾಪ್ 2 ಉಳ್ಕೊಳ್ಳೋಕ್ಕೆ. ಜೊತೆಗೆ ಅವರು ಪಂಜಾಬ್ನ ಹೊಡೆದ್ರೆ ಪಂಜಾಬ್ ಅವ್ರಿಗಿರೋದು ಇನ್ನೊಂದು ಮ್ಯಾಚ್ ಇರೋದು ಪಂಜಾಬ್ಗೆ DC ಮೇಲೆ. ಸೊ ಅವರು 24ನೇ ತಾರೀಕು ಮ್ಯಾಚ್ ಆಗುತ್ತೆ, ಅದರಲ್ಲೇನಾದರೂ DC ಪಂಜಾಬ್ನ ಸೋಲಿಸಿದ್ರೆ ಆಗ ಅವರು ಇಲ್ಲೇ ಉಳ್ಕೋತಾರೆ. ಅಂದರೆ ಈ 3-4 ಪಂಜಾಬ್ ಉಳ್ಕೊಳ್ಳುತ್ತೆ. GT ಏನಾದರೂ ಇನ್ನೊಂದು ಮ್ಯಾಚ್ ಸೋತ್ರೆ ಅವರು ಕೂಡ ಕೆಳಗೆ ಬರ್ಬೋದು. RCB ಮುಂದಿನ ಮ್ಯಾಚ್ಗಳನ್ನು ಗೆದ್ದರೆ ಆಗ RCB ಇನ್ನೊಂದು ಮ್ಯಾಚ್ ಗೆದ್ದರೆ 19 ಆಗುತ್ತೆ, ಅವರು ಟಾಪಿಗೆ ಹೋಗ್ತಾರೆ. ಈ GT ಮತ್ತು ಪಂಜಾಬ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನು ಸೋಲ್ತಾ ಹೋದರೆ ಆಗ ನಾವು ಮೇಲೆ ಹೋಗ್ತೀವಿ, ಮುಂಬೈ ಕೂಡ ನಮ್ಮ ಜೊತೆ ಬರ್ಬೋದು. ಇದೊಂಥರ RCBಗೆ ಒಳ್ಳೇದು ಅಂತ ಹೇಳಬೇಕಾ ಅಥವಾ ಸ್ವಲ್ಪ ಥ್ರೆಟ್ ಅಂತ ಗೊತ್ತಾಗಲ್ಲ. ಯಾಕಂದರೆ ಇನ್ ಕೇಸ್ ಮುಂಬೈ ಇಂಡಿಯನ್ಸ್ ಮತ್ತು RCB ಟಾಪ್ 2 ಉಳ್ಕೊಂಡ್ರೆ, ಪಂಜಾಬ್ ಉಳಿದಿರುವಂಥ 2 ಮ್ಯಾಚ್ ಸೋತು GT ಉಳಿದಿರುವಂಥ 1 ಮ್ಯಾಚನ್ನು ಸೋತ್ರೆ RCB ಮತ್ತು ಮುಂಬೈ ಟಾಪ್ 1-2 ಉಳ್ಕೋತವೆ. RCB ಗೆಲ್ಲಬೇಕು, ಇದು ಭಾಳ ಮುಖ್ಯವಾಗಿರೋದು. ನೆಕ್ಸ್ಟ್ 2 ಮ್ಯಾಚಲ್ಲಿ ಒಂದಾದರೂ ಗೆದ್ದರೆ ಖಂಡಿತ ನಾವು ಒಂದು ಸ್ಪಾಟ್ನ ಅಕ್ವೈರ್ ಮಾಡ್ಕೋತೀವಿ. ಆದರೆ ನಮಗೆ ಈ ಫಸ್ಟ್ ಎಲಿಮಿನೇಟರ್ ಅಥವಾ ಕ್ವಾಲಿಫೈಯರ್ ಇರುತ್ತೆ, ಕ್ವಾಲಿಫೈಯರ್ 1, ಅದರಲ್ಲಿ ಮುಂಬೈ ಸಿಕ್ಕಿದ್ರೆ ಒಂದು ಲೆಕ್ಕದಲ್ಲಿ ಮುಂಬೈ ಅವ್ರನ್ನ ಅಲ್ಲೇ ಸೋಲಿಸಿ ನಾವು ಫೈನಲ್ಗೆ ಹೋದರೆ ಬೆಟರ್. ಇಲ್ಲ ಅವ್ರು ಮತ್ತೆ ಫೈನಲಲ್ಲಿ ಸಿಕ್ಕಿದ್ರು ಅಂತಂದರೆ ಅಲ್ಲಿ ಸಮಸ್ಯೆ ಆಗ್ಬೋದು. ಸೊ ಇಂಥ ಒಂದಷ್ಟು ಚಾಲೆಂಜಸ್ ಇದೆ. ಸೊ ಆಗ ಏನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು. ಈಗ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಓಪನ್ ಅಪ್ ಆಗಿದೆ ಈ ಕ್ವಾಲಿಫಿಕೇಷನ್ ಸಿನಾರಿಯೋ, ಯಾರು ಟಾಪ್ 2 ಬರ್ತಾರೆ ಅನ್ನೋದು. GT ನೆನ್ನೆವರೆಗೂ ಕೂಡ ಒಂದು ಒಳ್ಳೆ ಅವಕಾಶ ಇತ್ತು, ಆದರೆ ಈಗ ಅವಕಾಶವನ್ನು ಎಲ್ಲೋ ಒಂದು ಕಡೆ ಅವ್ರು ಕಳ್ಕೋತಿದ್ದಾರಾ ಅಂತ ಅನಿಸ್ತಾ ಇದೆ. ಕೊನೆ ಮ್ಯಾಚ್ ಇರೋದು ಅವ್ರಿಗೆ ಒಂದು ಧೈರ್ಯ ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ. ಸೊ ಆ ಕಾರಣಕ್ಕೆ ಅವರಿಗೆ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಸದ್ಯದ ಚೆನ್ನೈ ಸೂಪರ್ ಕಿಂಗ್ಸ್ನ ಫಾರ್ಮನ್ನು ನೋಡಿದ್ರೆ. ಬಟ್ T20 ಇದೆಯಲ್ಲ, ಎನಿ ಡೇ ಯಾವುದೇ ಟೀಮ್ ಟೇಬಲ್ನ ಬಾಟಮಲ್ಲಿರುವಂಥ ಟೀಮ್ ಕೂಡ ಸೋಲಿಸ್ಬೋದು ಟೇಬಲ್ ಟಾಪರ್ನ. ಸೊ ಹಾಗಾಗಿ ಕ್ರಿಕೆಟ್ ಇಸ್ ಅ ಫನಿ ಗೇಮ್ ಅಂತ ಹೇಳ್ತಾರೆ, ಅದರಲ್ಲೂ T20 ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೊನೆಯ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ CSK ಮತ್ತು GT ಮ್ಯಾಚ್ ಯಾರು ನೋಡ್ತಾರೆ ಅನ್ನೋ ರೀತಿಯಾಗಿತ್ತು, ಬಟ್ ಇವಾಗ ಆ ಮ್ಯಾಚನ್ನು ಕೂಡ ನೋಡಲೇಬೇಕಾಗಿದೆ. ಯಾಕಂದರೆ ಆ ಮ್ಯಾಚ್ನ ಫಲಿತಾಂಶ ಈ ಟಾಪ್ 2 ಸ್ಪಾಟನ್ನು ಡಿಸೈಡ್ ಮಾಡುತ್ತೆ. ಇನ್ನು RCB ವಿಚಾರಕ್ಕೆ ಬರೋದಾದರೆ ನಮಗಿರುವಂಥ ಮ್ಯಾಚ್ ಇವತ್ತು SRH ಮೇಲೆ. SRH ಈ ಸಿರೀಸ್ ಆರಂಭ ಅಥವಾ ಸೀಸನ್ ಆರಂಭ ಆದಾಗ ಕೊಟ್ಟಂಥ ಓಪನಿಂಗ್ ನೋಡಿದ್ರೆ ಅವರು ಎಲ್ಲ ಮ್ಯಾಚನ್ನು ಇದೇ ರೀತಿ ಧಮಾಲ್ ಮಾಡ್ಕೊಂಡು ಹೋಗ್ತಾರೆ, ಒಂಥರ ಮೆಂಟಲ್ ಕುರ್ರಾಡು ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಆಡ್ತಾ ಇದ್ರು, ಪ್ರತಿ ಮ್ಯಾಚಲ್ಲೂ ಕೂಡ ಪವರ್ ಪ್ಲೇಯಲ್ಲಿ ಧಮಾಲ್ ಮಾಡ್ತಾ ಇದ್ರು. ಬಟ್ ಅದೊಂದು 2 ಮ್ಯಾಚಿಗೆ ಮಾತ್ರ ಸೀಮಿತ ಆಯಿತು, ನಂತರ ಕಂಪ್ಲೀಟ್ ಅವ್ರದ್ದು ಡಿಕ್ಲೈನ್ ಆಯಿತು. ಸೊ ಹಾಗಾಗಿ ತೀರಾ ಅಂಥದ್ದೇನು ಪರ್ಫಾರ್ಮೆನ್ಸ್ SRH ಬಂದಿಲ್ಲ. ಹಾಗಾಗಿ ನಾವು ಫಾರ್ಮ್ ಫೇವ್ರೇಟ್ಸ್ ಆಗಿದ್ದೀವಿ ಇವತ್ತಿನ ಮ್ಯಾಚ್ನಲ್ಲಿ. ಬಟ್ ಮುಂದಿನ ಮ್ಯಾಚ್ LSG ಇದೆ, ಅದು ಕೂಡ LSG ನೆನ್ನೆ ಸರ್ಪ್ರೈಸ್ ಕೊಡ್ತು ನೋಡಿದ್ರಲ್ಲ. ಹಾಗಾಗಿ ಯಾವುದೇ ಟೀಮನ್ನು ಕೂಡ ನೀವು ಲೈಟಾಗಿ ತಗೊಳ್ಳೋಕ್ಕಾಗಲ್ಲ. SRH, LSG ಎರಡನ್ನೂ ಕೂಡ 2 ಮ್ಯಾಚನ್ನು ಕೂಡ RCB ಭಾಳ ಸೀರಿಯಸ್ ಆಗಿ ತಗೊಂಡು 2 ಮ್ಯಾಚನ್ನು ಕೂಡ ಗೆದ್ದು ನಾವು ಟಾಪಲ್ಲಿ ಉಳ್ಕೋಬೋದು. ಸೊ ಅದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಈಗ ನೆನ್ನೆ GT ಸೋತಿರೋದ್ರಿಂದ ನಾವು 1 ಮ್ಯಾಚನ್ನು ಸೋತ್ರೂ ಕೂಡ ಅವಕಾಶ ಇದೆ, ಬಟ್ ಅದನ್ನು ಆ ಒಂದು ರಿಸ್ಕನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಸದ್ಯಕ್ಕಿರುವಂಥ ಲೆಕ್ಕಾಚಾರ. ಕಾದು ನೋಡೋಣ ಏನಾಗುತ್ತೆ. GT ಆ ಟಾಪ್ 2 ಕೆಳಗಿಳಿಯುತ್ತಾ, ಮುಂಬೈ ಏನಾದರೂ ಅಚ್ಚರಿಯಾಗಿ ಟಾಪ್ 2 ಎಂಟ್ರಿ ಕೊಡುತ್ತಾ ಒಂದು ಅವಕಾಶ ಈಗ 3 ಟೀಮ್ಗಳಿಗೆ 4 ಟೀಮ್ಗಳಿಗೂ ಕೂಡ ಅಂತ ಹೇಳಬೇಕು ಈಗ ಟೇಬಲ್ ಟಾಪ್ 2 ಉಳ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರಕಾರ ಯಾರು ಟೇಬಲ್ನ ಟಾಪ್ 2 ಉಳ್ಕೋತಾರೆ? ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಗೆಸ್ ನಿಜ ಆಗುತ್ತಾ? ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.
ನ್ಯೂಸ್.